ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಇಲ್ಲಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾಗಿದ್ರೆ, ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಕೂಡ ಇದೇ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಮೊದಲಿಗೆ ಇವತ್ತು ಮಾರ್ಕೆಟ್ ನ ಬೆಚ್ಚಿ ಬೀಳಿಸಿದ್ದು ಹಾಗೆ ಮಾರ್ಕೆಟ್ ನ ಶಾರ್ಪ್ ರಿಯಾಕ್ಷನ್ ಗೆ ಕಾರಣ ಆಗಿದ್ದು ಅಂತಂದ್ರೆ ಅದು 500% ಟ್ಯಾರಿಫ್. ಈ ಹಿಂದೆ ಕೂಡ ಈ 500% ಟ್ಯಾರಿಫ್ ಸುದ್ದಿಗಳು ಬಂದಿದ್ವು. ಆದ್ರೆ ಆಗ ಆ ಲಿಸ್ಟ್ ಅಲ್ಲಿ ಇಂಡಿಯಾ ಇರ್ಲಿಲ್ಲ, ಇನ್ಸ್ಟೆಡ್ ಚೈನಾ ಇರ್ತಾ ಇತ್ತು. ಬಟ್ ಈಗ ಇಂಡಿಯಾ ಕೂಡ ಆ ಲಿಸ್ಟ್ ಗೆ ಸೇರ್ಕೊಂಡಿದೆ. ಇಂಡಿಯಾ ಅಂಡ್ ಚೈನಾ ಅನ್ನೋ ತರ ಆಗಿದೆ. ಈಗ ಇಲ್ಲಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಅಮೆರಿಕಾಗೆ ತನ್ನ ಕ್ರೂಡ್ ಪರ್ಚೇಸ್ ಮಾಡುವಂತ ಕಸ್ಟಮರ್ ಬೇಕು. ಅದರಲ್ಲಿ ಭಾರತ ಅತಿ ದೊಡ್ಡದು ಆ ನಿಟ್ಟಿನಲ್ಲಿ. ಯಾಕೆಂತಂದ್ರೆ ನಾವು ಅತಿ ಹೆಚ್ಚು ಡಿಪೆಂಡೆನ್ಸಿಯನ್ನು ಹೊಂದಿದೀವಿ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ. ಜಾಸ್ತಿ ನಾವು ಬಳಕೆ ಮಾಡ್ತೀವಿ, ಹಾಗಾಗಿ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತೀವಿ. ನಮ್ಮಲ್ಲಿ ಉತ್ಪಾದನೆ ತುಂಬಾ ಕಡಿಮೆ ಇದೆ. ಹಾಗಾಗಿ ಅಮೆರಿಕಾಗೆ ಒಬ್ಬ ಕಸ್ಟಮರ್ ಬೇಕು. ಹಾಗಾಗಿ ಇಷ್ಟು ದಿನ ಏನಾಗ್ತಾ ಇತ್ತು, ಅಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು. ಆದ್ರೆ ಈಗ ವೆನಿಜುವೆಲಾ ಮೇಲೆ ತನ್ನ ಹಿಡಿತವನ್ನ ಜಾಸ್ತಿ ಮಾಡಿದೆ. ವೆನಿಜುವೆಲಾದಲ್ಲಿ ತುಂಬಾ ದೊಡ್ಡ ಮಟ್ಟದ ಕ್ರೂಡ್ ಇದೆ. ಅದನ್ನ ಡಿಗ್ ಮಾಡಿದ್ಮೇಲೆ ಅದನ್ನ ಮಾರಕ್ ಕಸ್ಟಮರ್ ಬೇಕಲ್ಲ, ಕಸ್ಟಮರ್ ನ ಹುಡುಕ್ತಾ ಇದೆ. ಅದಕ್ಕೆ ಈ ರೀತಿ ಭಯಪಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗೆ ಇಂಡಿಯಾ ಕೂಡ ಏನ್ ಕೇಳುತ್ತೆ, ರಷ್ಯಾ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ, ರಷ್ಯಾದ ರೇಟ್ ಅಲ್ಲಿ ನೀವು ಕೊಡಿ, ನಿಮ್ಮ ಹತ್ರನೇ ತಗೊಳ್ತೀವಿ, ಅಥವಾ ರಷ್ಯಾಕ್ಕಿಂತ ಕಡಿಮೆ ರೇಟ್ಗೆ ಕೊಡಿ, ನಿಮ್ಮ ಹತ್ರನೇ ತಗೊಳ್ತೀವಿ, ಇಷ್ಟೇ ಹೇಳೋದು. ಆದ್ರೆ ಇಲ್ಲಿ ಅಮೆರಿಕ ಆ ರೇಟಿಗೆ ಕೊಡುತ್ತಾ ಚಾನ್ಸಸ್ ಅಂತೂ ಕಡಿಮೆ. ಯಾಕಂದ್ರೆ ಅಮೆರಿಕ ಹೇಳ್ತಿರೋದೇ ನನ್ನ ಬಿಸ್ನೆಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಕ್ಕೆ. ಜೊತೆಗೆ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೊಂದಷ್ಟು ಬೆನಿಫಿಟ್ಸ್ ಕೂಡ ಇದೆ. ಯಾಕೆಂತಂದ್ರೆ ಅಲ್ಲಿ ನಾವು ರಿಸರ್ವ್ಸ್ ಅನ್ನ ಬಳಸ್ತಾ ಇಲ್ಲ, ನಮ್ಮ ಡಾಲರ್ ರಿಸರ್ವ್ ಅನ್ನ ಬಳಸ್ತಾ ಇಲ್ಲ, ರೂಬೆಲಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಜೊತೆಗೆ ರುಪಿನಲ್ಲಿ ಜಾಸ್ತಿ ವ್ಯವಹಾರ ಮಾಡ್ತಿರೋದ್ರಿಂದ ರಷ್ಯಾ ನಮ್ಮ ರುಪಿನ ತಗೊಂಡು ಬೇರೆ ಬಳಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ತಿದ್ದಾರೆ ಅವರು, ನಮ್ಮ ಇಂಡಿಯಾದಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ನಮ್ಗೆ ಆ ರೀತಿ ಕೂಡ ಅಡ್ವಾಂಟೇಜ್ ಆಗ್ತಾ ಇದೆ. ನಾವೇನ್ ಖರ್ಚು ಮಾಡ್ತಾ ಇದೀವಿ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳಕ್ಕೆ, ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹಣ ಆಚೆ ಹೋಗ್ತಾ ಇಲ್ಲ, ಸಾಕಷ್ಟು ಇಲ್ಲೇ ಇನ್ವೆಸ್ಟ್ ಆಗ್ತಾ ಇದೆ. ಅದೇ ನಾವು ಅಮೆರಿಕದಿಂದ ಅಥವಾ ವೆನಿಜುವೆಲಾದಿಂದ ತರಿಸ್ಕೊಳಕ್ಕೆ ಟ್ರೈ ಮಾಡಿದ್ರೆ ತಂದ್ರೆ, ಅವಾಗ ನಾವು ಅವ್ರಿಗೆ ಪೇ ಮಾಡ್ಲೇಬೇಕಾಗುತ್ತೆ. ಡಾಲರ್ ರಿಸರ್ವ್ಸ್ ಖರ್ಚಾಗುತ್ತೆ. ಜೊತೆಗೆ ಅವ್ರು ಆ ರೇಟಿಗೆ ಕೊಟ್ರೆ, ಅಂದ್ರೆ ಕಡಿಮೆ ರೇಟಿಗೆ ಕೊಟ್ರೆ ಖಂಡಿತ ಭಾರತ ತಗೊಳ್ಳೋದಕ್ಕೆ ರೆಡಿ ಇರುತ್ತೆ. ಬಟ್ ಆ ರೇಟಿಗೆ ಕೊಡ್ತಾರ ಅಂತಹ ಚಾನ್ಸಸ್ ಅಂತೂ ಕಡಿಮೆ. ಈಗ ಹಾಗಾದ್ರೆ 500% ಟ್ಯಾರಿಫ್ ಹಾಕ್ತಾರ? ಇದು ಈಗ ಮೂಡುವಂತ ಪ್ರಶ್ನೆ. ಈಗಾಗಲೇ ಈ ಬಿಲ್ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದೀನಿ. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ರಿಪೀಟ್ ಮಾಡಕ್ ಹೋಗೋದಿಲ್ಲ, ಮತ್ತೆ ರಿಪೀಟೇಷನ್ ಆಗುತ್ತೆ. ಹಾಗಾದ್ರೆ ಭಾರತದ ಮೇಲೆ ಟ್ಯಾರಿಫ್ ಹಾಕ್ತಾರಾ, ಈ ವಿಚಾರಕ್ಕೆ ನಾವು ಬರೋಣ. ನೋಡಬಹುದು, ಸೆವರಲ್ ಫ್ಯಾಕ್ಟರ್ಸ್ ಸಜೆಸ್ಟ್ ದ ಟ್ಯಾರಿಫ್ ಮೇ ಬಿ ಯೂಸ್ಡ್ ಮೋರ್ ಆಸ್ ಲೆವರೇಜ್ ದ್ಯಾನ್ ಆಸ್ ಅನ್ ಇಮಿಡಿಯೇಟ್ ವೆಪನ್. ಮೇ ಬಿ ಇದನ್ನ ಆಸ್ ಎ ವೆಪನ್ ಆಗಿ ಬಳಸ್ತಾ ಇದ್ದಾರೆ, ಅಥವಾ ಬಳಸಬಹುದು ಇಮಿಡಿಯೇಟ್ ಆಗಿಂತ ಗೊತ್ತಿಲ್ಲ. ಆಮೇಲೆ ಯಾವ ರೀತಿ ಬದಲಾವಣೆಗಳಾಗುತ್ತೋ ಪರಿಸ್ಥಿತಿಗಳು. ಬಟ್ ಆಸ್ ಆಫ್ ನೌ ಅದನ್ನ ವೆಪನ್ ಆಗಿ ಬಳಸ್ತಾ ಇದ್ದಾರೆ, ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ. ಜೊತೆಗೆ ಈ ಪ್ರೆಷರ್ ಏನಿದೆ ಇಂಡಿಯಾಕ್ಕಷ್ಟೇ ಅಲ್ಲ, ರಷ್ಯಾಗೂ ಕೂಡ ಪ್ರೆಷರ್. ಯಾಕೆಂತಂದ್ರೆ ಯುಕ್ರೇನ್ ಹಾಗೂ ರಷ್ಯಾ ಯುದ್ಧದ ಬಗ್ಗೆ ಮಾತುಕತೆಗಳು ನಡೀತಾ ಇದೆ. ಭಾರತದ ಮೇಲೆ ಈ ರೀತಿ ಟ್ಯಾರಿಫ್ ಗುಮ್ಮವನ್ನ ತೋರಿಸಿದ್ರೆ ಮೇ ಬಿ ರಷ್ಯಾ ಕೂಡ ಸ್ವಲ್ಪ ಸ್ಮೂತ್ ಆಗ್ಬಹುದು ಅನ್ನುವಂತ ಟ್ಯಾಕ್ಟಿಕ್ ಕೂಡ ಇಲ್ಲಿ ಅಡಗಿದೆ. ಅಲ್ಲಿ ಕೂಡ ಈಗ ನೆಗೋಷಿಯೇಷನ್ಸ್ ಆಗ್ತಾ ಇದೆ. ಈ ರೀತಿಯ ಪ್ರೆಷರ್ ಅನ್ನ ಈಗ ಕ್ರಿಯೇಟ್ ಮಾಡಿದ್ರೆ ಬಹುಶಃ ಅಲ್ಲೂ ಕೂಡ ಅಡ್ವಾಂಟೇಜ್ ಆಗ್ಬಹುದು. ಅಟ್ ದ ಸೇಮ್ ಟೈಮ್ ಭಾರತ ಏನಾದ್ರೂ ಅಲ್ಲಿಂದ ಕ್ರೂಡ್ ಅನ್ನ ತರಿಸ್ಕೊಳ್ಳೋದನ್ನ ಕಡಿಮೆ ಮಾಡಿದ್ರೆ ಇನ್ನೊಂದು ರೀತಿಯಾಗಿ ಅಮೆರಿಕಾಗೂ ಕೂಡ ಅಡ್ವಾಂಟೇಜ್ ಆಗ್ಬಹುದು. ಈ ಪ್ರೆಷರ್ ಟ್ಯಾಕ್ಟಿಕ್ ಅನ್ನ ಅಮೆರಿಕ ಬಳಸ್ತಾ ಇದೆ. ಯಾಕೆ ಇದು ಗೊತ್ತಾಗ್ತಿದೆ ಅಂತಂದ್ರೆ, ಈಗಲೂ ಕೂಡ ಯುರೋಪಿಯನ್ ಯೂನಿಯನ್ ಅಲ್ಲಿಂದ ಕ್ರೂಡ್ ಅನ್ನ ತಗೊಳ್ತಾ ಇದೆ. ಎಸ್ಪೆಷಲಿ LNG ಪರ್ಚೇಸ್ ಮಾಡ್ತಾ ಇದೆ. ನೀವಿಲ್ಲೇ ನೋಡಬಹುದು, 7.2 ಬಿಲಿಯನ್ ಯೂರೋಸ್ ಅನ್ನ ಸ್ಪೆಂಡ್ ಮಾಡಿದೆ ಯುರೋಪ್ ರಷ್ಯಾದ ಕ್ರೂಡ್ ಅನ್ನ ತಗೊಳ್ಳಕ್ಕೆ. ಅವ್ರ ಮೇಲೆ ಏನೋ ಆಕ್ಷನ್ ಇಲ್ಲ. ಭಾರತ ಅಥವಾ ಚೈನಾ ವ್ಯಾಪಾರ ಮಾಡ್ತಿದೆ ಅಂದ ತಕ್ಷಣ ಇವರ ಮೇಲೆ ಆಕ್ಷನ್ ಅಂದ್ರೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಹಾಗಾಗಿ ಸೆಲೆಕ್ಟಿವ್ ಆಕ್ಷನ್ ಇದು. ನಿಮ್ಗೆ ಗೊತ್ತಿರೋ ಹಾಗೆ ಟ್ರಂಪ್ ಒಬ್ಬ ಹುಚ್ಚುದೊರೆ, ಹಾಕಬಹುದು, ಆಗದೇನೋ ಇರಬಹುದು. ಬಟ್ ಇಲ್ಲಿ ಮೇಜರ್ ಆಗಿ ಎದ್ದು ಕಾಣ್ತಾ ಇರೋದು ಪ್ರೆಷರ್ ಟ್ಯಾಕ್ಟಿಕ್. ಆಗ್ತಾರಾ ಬಿಡ್ತಾರಾ ಗೊತ್ತಾಗುತ್ತೆ. ಜೊತೆಗೆ ಈ ಬಿಲ್ ನೆಕ್ಸ್ಟ್ ಮತಕ್ಕೆ ಹೋಗೋದ್ರಿಂದ ಅಮೆರಿಕದ ಸೆನೆಟ್ ಅಲ್ಲಿ 2 ಹೌಸ್ ಅಲ್ಲಿ ರಿಪಬ್ಲಿಕನ್ಸ್ ಮೆಜಾರಿಟಿ ಇರೋದ್ರಿಂದ 2 ಕಡೆ ಬಿಲ್ ಪಾಸ್ ಕೂಡ ಆಗ್ಬಹುದು, ಆಗಲ್ಲ ಅಂತ ಅಲ್ಲ. ಮೇ ಬಿ ಇದು ಸದ್ಯದ ಮಟ್ಟಿಗಂತೂ ಪ್ರೆಷರ್ ಟ್ಯಾಕ್ಟಿಕ್ ಅಂತಾನೆ ಮೇಲ್ನೋಟಕ್ಕೆ ಅನಿಸ್ತಾ ಇರೋದು. ಇಲ್ಲೂ ಕೂಡ ನೋಡಬಹುದು, 500% ಟ್ಯಾರಿಫ್ ರಿಮೇನ್ಸ್ ಎ ಥ್ರೆಟ್ ರಾದರ್ ದಾನ್ ಎ ಸರ್ಟೈನಿಟಿ. ಬಹುಶಃ ಇದು ಜಾರಿಗೆ ಬರೋದಕ್ಕಿಂತ ಭಯ ಪಡಿಸೋಕೆ ಬಳಸ್ತಾರ ಅಂತದ್ದು.
ಹಾಗಂತ ಇದರಿಂದ ಸಮಸ್ಯೆ ಇಲ್ವಾ? ಖಂಡಿತ ಸಮಸ್ಯೆಗಳಿದೆ. ಇನ್ ಕೇಸ್ ಟ್ಯಾರಿಫ್ ಹಾಕಿದ್ರು ಅಂದ್ರೆ ಖಂಡಿತ ಸಮಸ್ಯೆಗಳಾಗುತ್ತೆ. ಬಟ್ ಇತ್ತೀಚಿನ ಬೆಳವಣಿಗೆಗಳೇನಿದೆ ಅಲ್ಲೇನಂತ ನೆಗೆಟಿವ್ ಡೆವಲಪ್ಮೆಂಟ್ಸ್ ಇಲ್ಲ. ಯಾಕೆಂತಂದ್ರೆ ಅಮೆರಿಕಾಗೆ ಸಾಕಷ್ಟು ವಸ್ತುಗಳು ಹೋಗ್ತಾ ಇತ್ತು, ಆದ್ರೆ ಅದನ್ನ ಎಕ್ಸ್ಪೋರ್ಟರ್ಸ್ ಡೈವರ್ಟ್ ಕೂಡ ಮಾಡಿ ಆಗಿದೆ. ಬೇರೆ ಬೇರೆ ಮಾರ್ಕೆಟ್ ಗಳನ್ನ ಫೈಂಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮೇ ಬಿ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಇನ್ನೂ ಒಂದಷ್ಟು ಮಾರ್ಕೆಟ್ಸ್ ಅನ್ನು ಅವರು ಪಡ್ಕೊಳ್ಬಹುದೇನೋ. ಬಟ್ ಕಂಪನಿಗಳ ಮೇಲೆ ಅಂತ ಒಂದಷ್ಟು ಪ್ರೆಷರ್ ಇದ್ದೇ ಇರುತ್ತೆ. ಯಾಕಂದ್ರೆ ಬೇರೆ ಮಾರ್ಕೆಟ್ ಪಡ್ಕೊಳ್ಬೇಕು ಅಂದ್ರೆ ಅವರು ಪ್ರೈಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲೂ ಕೂಡ ಒಂದಷ್ಟು ಇಶ್ಯೂಸ್ ಇರುತ್ತೆ. ಬಟ್ ಮೇ ಬಿ ಲಾಂಗ್ ಟರ್ಮ್ ಅಲ್ಲಿ ಅದೆಲ್ಲೂ ಸಾರ್ಟ್ ಔಟ್ ಆಗುತ್ತೆ. ಇದು ಕೂಡ ಅಷ್ಟೇ, ಲಾಂಗ್ ಟರ್ಮ್ ಅಲ್ಲಿ ಸಾರ್ಟ್ ಔಟ್ ಆದೇ ಆಗುತ್ತೆ. ಇವೆಲ್ಲ ಏನು 5-6 ವರ್ಷ ನಡೆಯೋದಿಲ್ಲ, ಅದು ಎಲ್ರಿಗೂ ಗೊತ್ತಿರುವಂತದ್ದು. ಎಸ್ಪೆಷಲಿ ಮೊನ್ನೆ ತಾನೇ ಡೊನಾಲ್ಡ್ ಟ್ರಂಪ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಈ ಸುದ್ದಿ ನೋಡಬಹುದು. ಕೆನ್ ಟ್ರಂಪ್ ಆಕ್ಚುಲಿ ಇಂಪೀಚ್ಡ್ ದಿಸ್ ಇಯರ್. ಅವರೇ ಹೇಳಿದ್ರು ನನ್ನನ್ನ ಇಂಪೀಚ್ ಮಾಡಬಹುದು ಅಂತಂದ್ರೆ ಪಟ್ಟದಿಂದ ತೆಗೆದಾಕ್ಬಹುದು ಅಂತ, ಇನ್ ಕೇಸ್ ಮಿಡ್ ಟರ್ಮ್ ಎಲೆಕ್ಷನ್ಸ್ ಅಲ್ಲಿ ಸೋತ್ರೆ. ಆಕ್ಚುಲಿ ಇದು ಕೂಡ ಕಷ್ಟ ಇದೆ, ಅಷ್ಟು ಸುಲಭ ಏನಿಲ್ಲ, ಕಷ್ಟ ಇದೆ. ಯಾಕೆಂತಂದ್ರೆ ಇಲ್ಲಿ ಮಧ್ಯಂತರ ಚುನಾವಣೆಗಳು ನಡೀತಿರೋದು 35 ಸೀಟ್ಗೆ ಅಂತ ಹೇಳಲಾಗ್ತಿದೆ. ಎಕ್ಸಾಕ್ಟ್ಲಿ ಇಷ್ಟೇನಾ ಅಂತ ಗೊತ್ತಿಲ್ಲ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಆಲ್ಮೋಸ್ಟ್ ನ್ಯಾರೋ ನಂಬರ್ಸ್ ಇಲ್ಲಿ ನೋಡಬಹುದು. ರಿಪಬ್ಲಿಕನ್ಸ್ 219 ಸೀಟ್ಸ್ ಇದೆ, ಡೆಮಾಕ್ರಾಟ್ಸ್ 213 ಸೀಟ್ಸ್ ಇದೆ. ಇಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ಡೆಮಾಕ್ರಾಟ್ಸ್ ಮೆಜಾರಿಟಿ ಆಗ್ಬಿಡುತ್ತೆ. ಬಹುಶಃ ಅಂತ ಸಂದರ್ಭದಲ್ಲಿ ಟ್ರಂಪ್ ಗೆ ಕೆಲವು ಅಧಿಕಾರಗಳು ಇರೋದಿಲ್ಲ. ಇಲ್ಲೇ ನೋಡಬಹುದು, ಮಿಡ್ ಟರ್ಮ್ ಎಲೆಕ್ಷನ್ ವಿಲ್ ಡಿಸೈಡ್ ಆಲ್ 435 ಸೀಟ್ಸ್ ಇನ್ ದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್. ಅಂದ್ರೆ ಈ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಏನಿದೆ ಇಲ್ಲಿ ಎಲ್ಲ 435 ಸೀಟ್ಸ್ಗೂ ಎಲೆಕ್ಷನ್ ಇದೆ. ಹಾಗೆ ಸೆನೆಟ್ ಅಲ್ಲಿ 35 ಸೀಟ್ಸ್ಗೆ ಎಲೆಕ್ಷನ್ಸ್ ಇದೆ. ಇಲ್ಲೇನಾದ್ರೂ ಡೆಮಾಕ್ರಾಟ್ಸ್ ಮುನ್ನೆಲೆಗೆ ಬಂದ್ರೆ ಅಥವಾ ಜಾಸ್ತಿ ಗೆದ್ರೆ ಅದು ಡೊನಾಲ್ಡ್ ಟ್ರಂಪ್ ಗೆ ಸಮಸ್ಯೆಗಳಾಗುತ್ತೆ. ನಾನು ರೀಸೆಂಟ್ ಮೈಸೂರು ಇವೆಂಟ್ ಅಲ್ಲಿ ಹೇಳಿದ್ದೆ, ಅಲ್ಲಿ ಬಂದಿರೋರಿಗೆ ಗೊತ್ತಿರುತ್ತೆ. ಈ ವರ್ಷಾಂತ್ಯಕ್ಕೆ ಎಲೆಕ್ಷನ್ ಇರುತ್ತೆ, ಅಲ್ಲೇನಾದ್ರೂ ರಿಪಬ್ಲಿಕನ್ಸ್ ಗೆ ಮೆಜಾರಿಟಿ ಸಿಕ್ಕಿಲ್ಲ ಅಂತಂದ್ರೆ ಡಮ್ಮಿ ಆಗ್ಬಿಡ್ತಾರೆ, ಇಂಪಾರ್ಟೆಂಟ್ ನಿರ್ಧಾರಗಳನ್ನ ಇವರು ತಗೊಳಕ್ ಆಗಲ್ಲ ಅಂತ. ಬರೀ ನಂಬಿಕೆ ವ್ಯವಸ್ಥೆ ಪ್ರೆಸಿಡೆಂಟ್ ಆಗ್ಬಿಡ್ತಾರೆ, ಏಕಾಏಕಿ ನಿರ್ಧಾರಗಳನ್ನ ತಗೊಳಕ್ ಆಗೋದಿಲ್ಲ ಅಂತ. ಏನ್ ಇವಾಗ ಮೆಜಾರಿಟಿ ಇರೋದಕ್ಕೆ ತಗೊಳ್ತಿದಾರಲ್ಲ, ಆ ರೀತಿಯಾಗಿ ತಗೊಳಕ್ ಆಗೋದಿಲ್ಲ, ಎಲ್ಲರನ್ನು ಒಪ್ಸಿನೇ ತಗೊಳ್ಬೇಕಾಗುತ್ತೆ. ಬಟ್ ಸ್ಟಿಲ್ ಚಾನ್ಸಸ್ ಅಂತೂ ಇರುತ್ತೆ, ಬಟ್ ಕಷ್ಟ ಇರುತ್ತೆ. ಹಾಗಾದ್ರೆ ಇಂಪೀಚ್ಮೆಂಟ್ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯನೂ ಇದೆ. ನೋಡಬಹುದು, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಸಿಂಪಲ್ ಮೆಜಾರಿಟಿ ಬೇಕು ಇಂಪೀಚ್ ಮಾಡ್ಲಿಕ್ಕೆ, ಆದ್ರೆ ಸೆನೆಟ್ ಅಲ್ಲಿ 2/3 ಮೆಜಾರಿಟಿ ಬೇಕು. ಇಲ್ಲಿ ಚಾಲೆಂಜ್ ಇರೋದು, ಇನ್ ಕೇಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಡೆಮಾಕ್ರಾಟ್ಸ್ ಬಂದು ಅಲ್ಲೇನಾದ್ರು ಸಿಂಪಲ್ ಮೆಜಾರಿಟಿ ಬಂದ್ರು ಕೂಡ ಚಾನ್ಸಸ್ ಇರುತ್ತೆ ಅಲ್ಲಿ ಪಾಸ್ ಆಗಕ್ಕೆ. ಆದ್ರೆ ಸೆನೆಟ್ ಅಲ್ಲಿ 2/3 ಮೆಜಾರಿಟಿ ಬೇಕಲ್ಲ, ಅಲ್ಲಿ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ರಿಪಬ್ಲಿಕನ್ಸ್ ಜಾಸ್ತಿ ಇದ್ದಾರೆ. ಜೊತೆಗೆ ಈಗ ನಡೀತಿರೋದು ಜಸ್ಟ್ 35 ಸೀಟ್ಗೆ ಎಲೆಕ್ಷನ್, ಮಧ್ಯಂತರ ಚುನಾವಣೆಗಳು. ಬಟ್ ಅದ್ರಲ್ಲೇನಾದ್ರೂ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮೇ ಬಿ ಆಗ ಒಂದಷ್ಟು ಬದಲಾವಣೆಗಳಾಗಬಹುದು. ಈ ರೀತಿಯ ಚಾನ್ಸಸ್ ಅಂತೂ ಇದೆ. ಇದೇ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಕೂಡ ಹೇಳ್ತಾ ಇರೋದು. ಹಾಗೆ ಇಲ್ಲಿ ಈ ರೀತಿ ಡೆವಲಪ್ಮೆಂಟ್ಸ್ ಆಗ್ಲಿಕ್ಕೆ ಕಾರಣ ಕೂಡ ಸ್ವತಃ ಡೊನಾಲ್ಡ್ ಟ್ರಂಪ್. ಡೊಮೆಸ್ಟಿಕ್ ಟ್ರಬಲ್ ಆಡ್ ಪ್ರೆಷರ್, ಏನು ಇತ್ತೀಚೆಗೆ ಸಮಸ್ಯೆಗಳು ನೋಡ್ಲಿಕ್ಕೆ ಕಾಣ್ತಾ ಇದೆ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ, ಅದು ಅವರ ಪಾಪ್ಯುಲಾರಿಟಿ ಕಡಿಮೆ ಮಾಡ್ತಾ ಇದೆ. ಇವನ್ ನೋಡಬಹುದು, ಅಪ್ರೂವಲ್ ರೇಟಿಂಗ್ 42 ಬಂದಿದೆ. ಈ ಹಿಂದೆ ಬಿಲೋ 40 ಹೋಗಿತ್ತು, ಮತ್ತೆ ಈಗ 42 ಬಂದಿದೆ. ಡಿಸ್ಅಪ್ರೂವಲ್ 58% ಇದೆ. ಅಟ್ಲೀಸ್ಟ್ ಇವರಿಗೆ ಮಧ್ಯಂತರ ಚುನಾವಣೆಗಳಷ್ಟರಲ್ಲಿ ಅಬೌವ್ 50 ಇರಬೇಕು ಅಪ್ರೂವಲ್ ರೇಟಿಂಗ್ಸ್. ಜೊತೆಗೆ ಇವರ ಫಾರಿನ್ ಪಾಲಿಸೀಸ್ ಅಂತೂ ಅಲ್ಲಿ ಹಲವರಿಗೆ ಇಷ್ಟ ಆಗ್ತಾ ಇಲ್ಲ. ಜೊತೆಗೆ ಇನ್ಫ್ಲೇಷನ್, ರೈಸಿಂಗ್ ಲಿವಿಂಗ್ ಕಾಸ್ಟ್, ಅದರ್ ಪ್ರೈಸ್ ಆಫ್ ಹೆಲ್ತ್ ಇನ್ಶೂರೆನ್ಸ್, ಇವುಗಳೆಲ್ಲ ಸ್ಕೈ ರಾಕೆಟ್ ಆಗ್ತಿದೆ. ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗ್ತಿದೆ, ಹೆಲ್ತ್ ಇನ್ಶೂರೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತಿದೆ, ಇನ್ಫ್ಲೇಷನ್ ಕೂಡ ಸಮಸ್ಯೆಯಲ್ಲಿದೆ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಇದು ಮೇಜರ್ ಆಗಿ ಇವರಿಗೆ ಟ್ರಬಲ್ ಕೊಡ್ತಿರೋದು. ಜನ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಗೆ ಸಪೋರ್ಟ್ ಮಾಡಿದವರೆ ಈಗ ವಿರೋಧ ಮಾಡೋ ಲೆವೆಲ್ ಗೆ ಬಂದಿದ್ದಾರೆ. ಹಾಗಾಗಿ ಚಾಲೆಂಜಸ್ ಅವ್ರಿಗೂ ಇದೆ. ಇನ್ ಕೇಸ್ ಸ್ವಲ್ಪ ಎಗರಾಡಿದ್ರೆ ಈ ವರ್ಷದ ನವೆಂಬರ್ ಅಲ್ಲಿವರೆಗೂ ಎಗರಾಡಬಹುದು. ಅಲ್ಲಿ ಏನಾದ್ರೂ ಎಸ್ಪೆಷಲಿ ಮತ್ತೆ ಇವರ ಪಕ್ಷಕ್ಕೆ ಮೆಜಾರಿಟಿ ಬಂತು ಅಂದ್ರೆ ಮತ್ತೆ ಇನ್ನೊಂದು 2 ವರ್ಷ ಎಗರಾಡ್ತಾರೆ. ಬಟ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಟ್ರಂಪ್ ಕೂಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಎಲ್ಲಾನು ಕೂಡ ಪ್ರಾಬಬಿಲಿಟೀಸ್ ಅಷ್ಟೇ, ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಇನ್ನು ಸಾಕಷ್ಟು ಸಮಯ ಇದೆ. ಅಷ್ಟ್ರ ಮಧ್ಯೆ ಏನ್ ಬೇಕಾದ್ರೂ ಆಗ್ಬೋದಲ್ಲ. ಈಗ ಪಾಪ್ಯುಲಾರಿಟಿ ಇಲ್ಲದೆ ಇರೋರು ಪಾಪ್ಯುಲಾರಿಟಿ ಗಳಿಸ್ಕೊಳ್ಬಹುದು. ಈ ಅಪ್ರೂವಲ್ ರೇಟಿಂಗ್ ಏನಿದೆ ಈಗ 42%, ಅಷ್ಟರಲ್ಲಿ 52 ಆಗ್ಬೋದು, 58 ಆಗ್ಬೋದು, 60 ಆಗ್ಬೋದು. ಚಾನ್ಸಸ್ ಅಂತೂ ಇದ್ದೇ ಇದೆ, ಕಾದು ನೋಡ್ಬೇಕಷ್ಟೇ. ಎಲ್ರು ಬಯಸೋದು ಖಂಡಿತ ನನಗೆ ಗೊತ್ತಿದೆ, ಇಂಪೀಚ್ಮೆಂಟ್ ಮಾಡ್ಬಿಡ್ಲಿ ಅಂತಾನೆ. ಯಾಕಂದ್ರೆ ಸಾಕಾಗ್ಬಿಟ್ಟಿದೆ 1 ವರ್ಷ ನೋಡ್ಬಿಟ್ಟು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರ್ತೀನಿ ಫ್ರಸ್ಟ್ರೇಷನ್ ಅನ್ನ. ಬಟ್ ನಾನು ರಿಪ್ಲೈ ಮಾಡೋದು ಕಡಿಮೆ ಅಷ್ಟೇ. ಯಾಕಂದ್ರೆ ಏನೇ ರಿಪ್ಲೈ ಮಾಡಿದ್ರು ಆ ಫ್ರಸ್ಟ್ರೇಷನ್ ಅನ್ನ ಕಡಿಮೆ ಮಾಡಕ್ ಆಗೋದಿಲ್ಲ. ಅದು ತಾನಾಗಿ ಕಡಿಮೆ ಆಗ್ಬೇಕು, ಅದಕ್ಕೆ ಸಮಯ ಕೊಡ್ಬೇಕು. ಹಾಗಾಗಿ ನಾನು ಸೈಲೆಂಟ್ ಆಗಿ ನೋಡ್ಬಿಟ್ಟು ಸುಮ್ನೆ ಇರ್ತೀನಿ ಅಷ್ಟೇ. ಯಾಕಂದ್ರೆ ನನಗೆ ಗೊತ್ತಿದೆ ಪರಿಸ್ಥಿತಿ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ, ನಾಳೆ ಇದ್ದಂಗೆ ನಾಡಿದ್ದಿರೋದಿಲ್ಲ ಅಂತ. ಇದನ್ನೇ ತಾನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಒಳ್ಳೆ ಟೈಮ್ ಬಂದೇ ಬರುತ್ತೆ, ಕಾಯ್ಬೇಕಲ್ಲಿವರೆಗೂ ಅಷ್ಟೇ. ಏನೋ ಬೇರೆ ಸುದ್ದಿಗಳ ಕಡೆ ನಾವು ಬರೋದ್ರೆ ನಿಫ್ಟಿ 50 ಇವತ್ತಿನ ಡೌನ್ ಫಾಲ್ ಏನಿದೆ, ಆ ಡೌನ್ ಫಾಲ್ ಇಂಪಾರ್ಟೆಂಟ್ ಲೆವೆಲ್ ಗೆ ತಂದು ನಿಲ್ಸಿದೆ. 50 DMA ಲೆವೆಲ್ ಗೆ ನಿಫ್ಟಿ 50 ತಂದು ನಿಲ್ಸಿದೆ. ಒಂದು ಕೀ ಲೆವೆಲ್ ಅಂತ ಹೇಳ್ತಿದ್ದಾರೆ ಇದನ್ನ. ಯಾಕೆಂತಂದ್ರೆ ನೋಡಬಹುದು ಯಾವ ರೀತಿ ಇದೆ ಅಂತ. ಇದನ್ನ ಬ್ರೇಕ್ ಮಾಡಿದೆ, ಸಸ್ಟೈನ್ ಆಗಿಲ್ಲ ಅಂದ್ರೆ ಇನ್ ಕೇಸ್ ಬೌನ್ಸ್ ಬ್ಯಾಕ್ ಸಿಕ್ಕಿಲ್ಲ ಅಂದ್ರೆ 26,000 ಲೆವೆಲ್ ಮೇಲೆ ಕ್ಲೋಸಿಂಗ್ ಸಿಕ್ಕಿಲ್ಲ ಅಂದ್ರೆ, ಬ್ರೇಕ್ಔಟ್ ಆಯ್ತು ಅಂದ್ರೆ, ಇನ್ನು ಕೆಳಗಡೆ ಹೋಯ್ತು ಅಂದ್ರೆ ಮೇ ಬಿ 25,450 500 ವರೆಗೂ ಕೂಡ ಡೌನ್ ಆಗಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಕೊಡ್ತಿದ್ದಾರೆ ಚಾರ್ಟಿಸ್ಟ್. ಇಲ್ಲಿ ನೋಡಬಹುದು 50 ಡೇ ಮೂವಿಂಗ್ ಅವರೇಜ್ ಆಫ್ 26,000
It could signal further weakness in the market, adding that such a move could drag the index toward the 25,460 level. 25,460 ವರೆಗೂ ಕೂಡ ತಗೊಂಡು ಹೋಗಬಹುದು ಇನ್ ಕೇಸ್ 26,000 ಅಬೌವ್ ಸಸ್ಟೈನ್ ಆಗಿಲ್ಲ ಅಂದ್ರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಬಟ್ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಬಜಾಜ್ ಗ್ರೂಪ್ ಹಿಂದೆ ಅಲಯನ್ಸ್ SE ಪಾರ್ಟ್ನರ್ಶಿಪ್ ಅನ್ನ ಕಟ್ ಮಾಡಿತ್ತು. ಹಾಗಾಗಿ ಅಲಯನ್ಸ್ ಹತ್ರ ಇದ್ದಂತ ಸ್ಟೇಕ್ ಅನ್ನ ತಗೊಳ್ಳುವಂತ ನಿರ್ಧಾರವನ್ನು ಮಾಡಿತ್ತು. ಈಗ ಆ ಅಕ್ವಿಸಿಷನ್ ಕಂಪ್ಲೀಟ್ ಮಾಡಿದೆ ನೋಡಬಹುದು. 23% ಸ್ಟೇಕ್ ಅನ್ನು ಬಜಾಜ್ ಗ್ರೂಪ್ ತಗೊಂಡಿದೆ ತನ್ನ ಇನ್ಶೂರೆನ್ಸ್ ಆರ್ಮ್ ಅಲ್ಲಿ. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.